बोलो भारत माता की जय ಶ್ರೀರಾಮ್. ನನಗೇನು ಕುಮಾರಣ್ಣನ ಪರವಾಗಿ ಮತ ಯಾಚನೆ ಮಾಡೋದಕ್ಕೆ ಇಲ್ಲಿ ಬಂದ ಹಾಗಿಲ್ಲ. ಇಲ್ಲಿ ಕುಮಾರಣ್ಣನ ವಿಜಯೋತ್ಸವದ ಜಾತ್ರೆನೇ ನಡೀತಾ ಇದೆ ಅನ್ನಿಸ್ತಾ ಇದೆ. ಬಹಳ ಖುಷಿ ಅನ್ಸುತ್ತೆ, ಬಹಳ ಸಂತೋಷ ಅನ್ಸುತ್ತೆ. ಮೊದಲನೇದಾಗಿ ಮಾತನಾಡಿದ ವೈದ್ಯರು ಬಹುಶಃ ಸೂಜಿಯನ್ನೇ ಇಲ್ಲದೆ ಅಥವಾ ಅವರು ಯಾವುದೇ ಶಸ್ತ್ರಚಿಕಿತ್ಸೆಯನ್ನ ಬರೀ ಮಾತಿನಲ್ಲಿ ಮಾತನಾಡಿ ಮುಗಿಸಿದ್ರು. ಹಲವಾರು ನಾಯಕರು ಇಲ್ಲಿನ ಚುನಾವಣೆ ನಡೆಯುತ್ತಿರುವ ಪರಿಸ್ಥಿತಿ, ಚುನಾವಣೆಯಲ್ಲಿ ಕುಮಾರಣ್ಣ ಯಾಕೆ ಅನ್ನೋದಕ್ಕೆ ಉತ್ತರವನ್ನ ಚೆನ್ನಾಗಿ ಕೊಟ್ಟಿದ್ದಾರೆ. ಬಹಳಷ್ಟು ಜನಕ್ಕೆ ಬಿಜೆಪಿ ಮತ್ತು JDS ಇವತ್ತು ಮಿತ್ರಕೂಟ ಆಗ್ತಿರೋದು ಇದೇನು ಹೊಸತಲ್ಲ ಅಥವಾ ಆಶ್ಚರ್ಯನೂ ಅಲ್ಲ ಅಥವಾ ಗಾಬರಿ ಪಡುವಂತ ವಿಷಯ ಅಂತೂ ಅಲ್ಲ. ಆದರೆ ಎದುರಾಳಿಗಳಿಗೆ ಭಯ ಹುಟ್ಟಿಸುವಂತ ಒಂದು ಸಂಗತಿ ಅಂತೂ ನಿಜ. ಯಾಕೆ ನಮ್ಮ ನಾಯಕರು, ರೈತ ನಾಯಕರು BS ಯಡಿಯೂರಪ್ಪನವರು ಹುಟ್ಟಿದಂತ ಜಿಲ್ಲೆ ಇದು. ಇನ್ನು ದೇವೇಗೌಡರು ಹಳ್ಳಿಯವರು, ಹಳ್ಳಿಯನ್ನು ನಂಬದವರು, ರೈತರ ಪರವಾಗಿ ಸರ್ಕಾರ ನಡೆಸಿದವರು. ಕಾವೇರಿ ವಿಚಾರ ಬಂದಾಗ ಯಾವುದೇ ತೊಂದರೆ ಆದರೆ ಎದ್ದು ನಿಂತು ನಾನಿದ್ದೇನೆ ಅಂತ ಹೇಳಿ ಪ್ರತಿ ಸಾರಿ ಯಾವುದೇ ಹೋರಾಟಕ್ಕಾದರೂ ಸರಿ ನಾನಿದ್ದೇನೆ ಅಂತ ಬಂದು ನಿಂತವರು. ನಿಜವಾಗ್ಲೂ ದೇವೇಗೌಡರಾಗ್ಲಿ, ಶ್ರೀಯುತ BS ಯಡಿಯೂರಪ್ಪನವರಾಗ್ಲಿ ದೈವ ಪುತ್ರರು ಅಂತಂದ್ರೆ ತಪ್ಪಾಗ್ಲಾರ್ದು. ಇಂತಹ ಇಳಿ ವಯಸ್ಸಿನಲ್ಲಿ ಕೂಡ ರಾಜಕಾರಣದಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಈಗಲೂ ಕೂಡ ಹೋರಾಟ ಜೀವನವನ್ನು ನಡೆಸ್ತಿದ್ದಾರೆ ಅಂತಂದ್ರೆ ಅವರಿಗಿಂತ ದೊಡ್ಡ ನಾಯಕರು ನಮ್ಗೆ ಯಾರಿಗಾದ್ರೂ ಬೇಕಿದ್ದಾರಾ ಅಂತ ಅನ್ಸುತ್ತೆ. ಇನ್ನು ಕುಮಾರಣ್ಣನವರು ಮುಖ್ಯಮಂತ್ರಿಗಳಾದಾಗ ಮೊದಲನೇದಾಗಿ ರೈತರ ಸಾಲ ಮನ್ನಾ ಮಾಡಿದ್ದಾರೆ, ಲಾಟ್ರಿನ ಬಂದ್ ಮಾಡಿದ್ದಾರೆ, ಸೇಂದಿನ ಬಂದ್ ಮಾಡಿದ್ದಾರೆ, ಜೂನಿಯರ್ ಕಾಲೇಜು, ಮೆಡಿಕಲ್ ಕಾಲೇಜು, ವಿದ್ಯುತ್ ಸಬ್ ಡಿವಿಷನ್ಗಳು, ಇಂಜಿನಿಯರ್ ಕಾಲೇಜು, KR ಪೇಟೆಲ್ ಇಂಜಿನಿಯರ್ ಕಾಲೇಜು, ನಾರಾಯಣಗೌಡ್ರು ಅಲ್ವೇ ಕುಮಾರಣ್ಣನ ಕಾಲದಲ್ಲಿ ಆಗಿದ್ದದಲ್ಲ. ಇದೆಲ್ಲವೂ ಅವರ ಕಾಲದಲ್ಲಿ ಈ ಭಾಗದಲ್ಲಿ ನಡೆದಿದೆ. ಈ ಭಾಗದಲ್ಲಿ ಇಂತಹ ನಾಯಕನಿಗಿಂತ ಬೇರೊಬ್ಬ ನಾಯಕ ನಿಂತ್ರೆ ಅದು ಎಷ್ಟು ಸಮಂಜಸ ಆಗ್ತದೆ? ಕುಮಾರಣ್ಣನಿಗಿಂತ ನಾಯಕ ಇಲ್ಲಿ ಬೇಕಾಗಿತ್ತ? ಖಂಡಿತ ಇಲ್ಲ ಕಣ್ರಿ. ಹಾಗೆ ಹಲವಾರು ಜನರು ಈಗಿನ ರಾಜ್ಯ ಸರ್ಕಾರದ ಬಗ್ಗೆ ಮಾತನಾಡ್ತಾ ಬಂದ್ರು. ಇದು ಪಂಚಾಯಿತಿ ಚುನಾವಣೆ ಅಲ್ಲ, ವಿಧಾನಸಭೆಗೆ ನಡೆಯುತ್ತಿರುವ ಚುನಾವಣೆ ಅಲ್ಲ, ಇದು ದೇಶದ ಚುನಾವಣೆ, ರಾಷ್ಟ್ರದ ಚುನಾವಣೆ. ರಾಷ್ಟ್ರವನ್ನು ಕಟ್ಟುವಂತ ನಾಯಕರು ನಮಗೆ ಬೇಕು. ಇನ್ನು ನಮ್ಮ ರಾಜ್ಯ ಸರ್ಕಾರ ಹಲವಾರು ಗ್ಯಾರಂಟಿಗಳನ್ನ, ಅದರಲ್ಲೂ ಬಸ್ಸು ಆಗಲಿ, 2,000 ರೂಪಾಯಿ ಆಗಲಿ, ಇದಾಗ್ಲಿ ಅದಾಗ್ಲಿ ಏನೇನು ಕೊಡ್ತಾ ಇದ್ದಾರೆ. ಆದರೆ ನಾವು ರಾಷ್ಟ್ರ ಚುನಾವಣೆ ನಡೀತಿರುವ ಈ ಸಂದರ್ಭದಲ್ಲಿ ನಾವು ಯಾವುದೇ ಗ್ಯಾರಂಟಿಯನ್ನ ನಿಲ್ಲಿಸೋದಿಲ್ಲ ಅಂತ ಹೇಳಕ್ ಬಂದಿದ್ದೇವೆ. ಪಟಾಕಿ ಯಾರು ಅಭಿಮಾನಿಗಳು ಹೊಡಿತಿದ್ದೀರಿ, ಹಿಂದ್ಗಡೆ ಬಹಳ ಸದ್ದಾಗ್ತಿದೆ, ದಯಮಾಡಿ ನಿಲ್ಲಿಸಿ ಅಂತ ಹೇಳಿ ಇಲ್ಲೆಲ್ರಿಗೂ ಕೇಳ್ಕೊಳ್ತಾ ಇದ್ದಾರೆ. ಅದರ ಬೆಂಕಿಯ ಕಿಡಿ ಕೂಡ ವೇದಿಕೆ ಮೇಲೆ ಬೀಳ್ತಾ ಇದೆ. ದಯಮಾಡಿ ಪಟಾಕಿಯನ್ನ ನಿಲ್ಲಿಸಬೇಕಾಗಿ ಕೋರ್ತಾ ಇದ್ದಾರೆ. ಇಲ್ಲಿ ಪೊಲೀಸ್ ಇಲಾಖೆಯವರು ಯಾರಾದ್ರೂ ಇದ್ರೆ ದಯಮಾಡಿ ಅಲ್ಲಿ ಯಾರಿಗಾದ್ರೂ ಹೇಳ್ಬೋದು ತಾವು. ಸುಮಾರು 60 ವರ್ಷಗಳಿಂದ ಆಳಿದ ಪಕ್ಷ ಮಾಡದ ಅಭಿವೃದ್ಧಿಯನ್ನ ಕೇವಲ 10 ವರ್ಷದಲ್ಲಿ
ನರೇಂದ್ರ ಮೋದಿಜಿರವರ ಸರ್ಕಾರ ಮಾಡಿ ಮುಗಿಸಿದೆ ಅನ್ನೋದು ನಮಗೆಲ್ಲರಿಗೂ ಗೊತ್ತಿರುವಂತ ವಿಚಾರ. ಅದಲ್ಲ ಬಿಡ್ರಿ, ರಾಷ್ಟ್ರಕ್ಕೆ ನಾಯಕರನ್ನು ಆರಿಸುವಾಗ ನಾವು ಎಂಥವರನ್ನು ಆರಿಸಬೇಕು ಅಂತ ನಮ್ಗೆಲ್ರಿಗೂ ಗೊತ್ತೇ ಇದೆ. ಒಂದ್ಸರಿ ಕಾಡಿನಲ್ಲಿ ಚುನಾವಣೆ ಆಯ್ತಂತೆ. ಕಾಡು ಪ್ರಾಣಿಗಳೆಲ್ಲ ಚುನಾವಣೆ ಮಾಡಿದ್ರಂತೆ. ಕಾಡಿನ ರಾಜನನ್ನ ಆರಿಸ್ಬೇಕು ಅಂತ ಹೇಳಿ. ಪ್ರತಿ ಸತಿ ಸಿಂಹ ಯಾಕಾಗಬೇಕು, ಹುಲಿ ಯಾಕಾಗಬೇಕು, ಯಾರಾದರೂ ಬೇರೆಯವ್ರಿಗಾಗ್ಲಿ ಅಂತ ಹೇಳಿ ಚುನಾವಣೆ ಮಾಡಿದ್ರಂತೆ. ಚುನಾವಣೆ ಮಾಡಿದಾಗ ಅಲ್ಲಿನ ಕಪಿರಾಜನಿಗೆ ನೀನು ಕಾಡಿನ ರಾಜನಾಗು ಅಂತ ಹೇಳಿ ಎಲ್ಲರೂ ಸಮ್ಮತದಿಂದ ಒಂದು ಮತಗಳನ್ನು ಹಾಕಿ ಗೆಲ್ಲಿಸಿದ್ರಂತೆ. ಆಗ ಒಂದು ಜಿಂಕೆ ಒಂದು ಸಣ್ಣ ಕಂಪ್ಲೇಂಟ್ ಅನ್ನು ತಗೊಂಡು ಬಂತಂತೆ. ಸಣ್ಣ ಕಂಪ್ಲೇಂಟ್ ತಗೊಂಡು ಬಂದಾಗ ಆ ಕಂಪ್ಲೇಂಟ್ ಅನ್ನ ಕೇಳುವಾಗ ಮಂಗ ಕೇಳ್ತಾ ಇತ್ತಂತೆ, ಹೇಳ್ತಂತೆ ಜಿಂಕೆ, ನನ್ನ ಮರಿಯನ್ನ ಹುಲಿ ಎತ್ಕೊಂಡು ಹೊಟ್ಟೋಗಿದೆ ರಾಜ, ದಯಮಾಡಿ ಅದನ್ನು ಕಾಪಾಡು, ನನ್ನ ಮರಿಯನ್ನು ಕಾಪಾಡು, ನನ್ನ ಸಂತತಿಯನ್ನು ಕಾಪಾಡು ಅಂತ. ದಯವಿಟ್ಟು ಯಾರು ವೇದಿಕೆ ಬರಬಾರ್ದು, ಅತಿಥಿಗಳು ಮಾತಾಡುವಾಗ ಡಿಸ್ಟರ್ಬ್ ಆಗುತ್ತೆ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಆಗ ಕಾಡಿನ ರಾಜ ಆಗಿದ್ದ ಕಪಿ ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ, ಆ ಕಡೆಯಿಂದ ಈ ಕಡೆಗೆ, ಈ ಕಡೆಯಿಂದ ಆ ಕಡೆಗೆ ಹಾರ್ತಾ 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 ಹೋಗ್ತದೆ. ಜಿಂಕೆಗೆ ಅರ್ಥ ಆಗ್ಲಿಲ್ಲ, ಇದೇನು ನಾನು ಕಂಪ್ಲೇಂಟ್ ಮಾಡಿದ್ದೀನಿ ಕಾಡಿನ ರಾಜನಿಗೆ ನನ್ನ ಮಗನನ್ನು ಹುಡುಕೊಡು ಅಂತ ಹೇಳಿ, ಯಾಕಿತರ ಹಾರ್ತಾ ಕೂತಿದೆ ಅಂತ. ಆಗ ಕಪಿ ಹೇಳ್ತಂತೆ, ನನ್ನ ಕೈಲಿ ಇಷ್ಟೇ ಮಾಡೋಕ್ಕಾಗೋದು, ಇಲ್ಲಿಂದ ಅಲ್ಲಿಗಾರ್ತೀನಿ, ಅಲ್ಲಿಂದ ಇಲ್ಲಿಗಾರ್ತೀನಿ, ನನಗಿನ್ನೇನು ಮಾಡೋಕ್ಕಾಗಲ್ಲ. ಆ ರೀತಿ ಒಳ್ಳೆಯ ರಾಜನನ್ನು ನಾವು ಆರಿಸಲಿಲ್ಲ ಅಂತಂದ್ರೆ ದೇಶಕ್ಕೆ ನಮ್ಮ ಭವಿಷ್ಯ ಏನಾಗ್ತದೆ ಅಂತ ಯೋಚನೆ ಮಾಡಬೇಕಾಗ್ತದೆ. ಯಾಕೆಂದ್ರೆ ಈ ಇತ್ತೀಚಿನ ದಿನಗಳಲ್ಲಿ ನಮ್ಮ ದೇಶದ ಪ್ರಧಾನಿಗಳಾಗಬೇಕು ಅಂತಂದ್ರೆ ದಮ್ಮು ಮತ್ತು ತಾಕತ್ತು ಇರಬೇಕು ಕಣ್ರಿ. ಆ ಥರ ದಮ್ಮು ತಾಕತ್ತು ಇರೋ ಒಬ್ಬನೇ ಒಬ್ಬ ರಾಜಕಾರಣಿ ಅಥವಾ ನಮಗೆ ರಾಜ ಕಾಣಿಸ್ತಾ ಇರೋದು ಅಂತಂದ್ರೆ ಅದು ನರೇಂದ್ರ ಮೋದಿಜಿರವರು. GST ತಂದ್ರು, ಗೂಡ್ ಸರ್ವಿಸ್ ಟ್ಯಾಕ್ಸ್ ಅಂತೇಳಿ GST ತರೋ ತಾಕತ್ತು ಯಾರಿಗಿತ್ತು ರೀ? ಹಾಗೆ ಸರ್ಜಿಕಲ್ ಸ್ಟ್ರೈಕು, ಏರ್ ಸ್ಟ್ರೈಕ್ ಅಂತ ಮಾಡಿದ್ರು, ಆ ತಾಕತ್ತು ಯಾರಿಗಿತ್ತು ರೀ? ಹಾಗೆ ಹಲವಾರು ವಿಚಾರಗಳಿಗೆ, ಅಭಿವೃದ್ಧಿಗಳಿಗೆ ಮಾತಿನಲ್ಲಿ ಚಾಟಿ ಕೊಡದೆ ಕೈನಲ್ಲೆಲ್ಲ ಕೆಲಸದಲ್ಲಿ ತೋರಿಸಿದ್ರು ಪ್ರಧಾನಮಂತ್ರಿಗಳು. ಆ ತಾಕತ್ತು ಯಾರಿಗಿದೆ ರೀ? 370 ಆರ್ಟಿಕಲ್ ನನ್ನ ಕಿತ್ತು ನಮ್ಮ ದೇಶದ ಕಿರೀಟವಾಗಿದ್ದ ಕಾಶ್ಮೀರನ್ನ ಮತ್ತೆ ನಮಗೆ ತಂದುಕೊಟ್ಟು ದೇಶವನ್ನು ಸದೃಢವಾಗಿ ಮಾಡಿ, ದೇಶ ಕಾಯುವ ಸೈನಿಕನನ್ನ ಬಲಶಾಲಿಯಾಗಿ ಮಾಡಿ, ಇಡೀ ಅಖಂಡ ಭಾರತವನ್ನು ಮಾಡಿದ ತಾಕತ್ತು ಯಾರಿಗಿದೆ ರೀ? ಈಗ ಈ ತರದ ಹಲವಾರು ವಿಚಾರಗಳನ್ನ, ತಾಕತ್ತುಗಳನ್ನ, ಧಮ್ಮಗಳನ್ನ ಪ್ರಶ್ನೆ ಮಾಡ್ಕೊಂಡು ಹೋದ್ರೆ ಖಂಡಿತವಾಗ್ಲೂ ನಮಗೆ ಕಾಣಿಸೋದು ಒಂದೇ ಒಂದು ಉತ್ತರ, ಅದು ನರೇಂದ್ರ ಮೋದಿಜಿರವರು. ನರೇಂದ್ರ ಮೋದಿರವರು, ದೇವೇಗೌಡರು, ಯಡಿಯೂರಪ್ಪನವರು, ಈ ಮೂರು ಶಕ್ತಿಗಳು ಒಂದಾದಾಗ ನಮಗೆ ತ್ರಿಮೂರ್ತಿಗಳು ಸಿಕ್ಕಂಗಾಯ್ತು ರೀ. ನಮ್ಮ ದೇಶಕ್ಕೆ ತ್ರಿಮೂರ್ತಿಗಳು ಸಿಕ್ಕಾಗ ದೇಶ ಚೆನ್ನಾಗಾಗದೆ ಇನ್ನೇನಾಗ್ತದೆ ಹೇಳಿ? ಆದ್ರಿಂದ ನಿಮ್ಮನ್ನೆಲ್ಲರೂ ಬೇಡ್ಕೊಳ್ಳೋದು, ಕೈ ಮುಗಿದು ಬೇಡ್ಕೊಳ್ಳೋದು ಇಷ್ಟೇ. ನಾನು ಇನ್ನಿಷ್ಟು ಜಾಸ್ತಿ ಮಾತಾಡಬೇಕು, ಇನ್ನಿಷ್ಟು ಹೊತ್ತು ಕಳಿಬೇಕು ಅಂತ ಆಸೆ ನನಗೆ. ಆದರೆ ನನಗೆ ಇಲ್ಲಿನ ಭಾಗದ ಜನರ ಬಗ್ಗೆ ಇನ್ನೊಂದು ತುಂಬ ಪ್ರಶ್ನಾರ್ಥಕ ಮತ್ತು ಆಶ್ಚರ್ಯ ಮತ್ತು ಸಂತೋಷ ಕೊಡೋ ವಿಚಾರ ಅಂತಂದರೆ, ದೇಶದೆಲ್ಲದಲ್ಲೇ ನಡೆಯೋ ಚುನಾವಣೆ ಬೇರೆ, ಆದರೆ ಮಂಡ್ಯ ಜಿಲ್ಲೆ ನಡೆಯೋ ಚುನಾವಣೆನೇ ಬೇರೆ ಕಂದ್ರೆ. ಇಲ್ಲಿ ನೀವು ಎಷ್ಟು ಪ್ರೀತಿ ಮಾಡ್ತೀರಿ, ಎಷ್ಟು ನಂಬ್ತೀರಿ, ಎಷ್ಟು ಆರಾಧಿಸ್ತೀರಿ. ಕುಮಾರಣ್ಣನಿಗೆ ಒಬ್ಬ ಬಡ ರೈತ ಬಂದು, ಅಣ್ಣ ನಾನು ಬಡ ರೈತ, ಇದು ನೋಡಿ 50,000 ರೂಪಾಯಿ ನಿಮಗೆ ಕೊಡ್ತಾ ಇದ್ದೀನಿ, ನಿಮ್ಮ ಚುನಾವಣೆ ಖರ್ಚಿಗೆ ಇಟ್ಕೊಳ್ಳಿ ಅಂದಾಗ ಅದನ್ನು ಕಣ್ಣಿಗೆ ಹೊತ್ಕೊಂಡು ಕುಮಾರಣ್ಣ ಇಟ್ಕೊಂಡು, ಚುನಾವಣೆ ಖರ್ಚು ಕೂಡ ನೀವೇ ಕೊಡ್ತೀರಾ ರೀ? ಅಲ್ಲೆಲ್ಲೋ ನಾನು ಮೊನ್ನೆ ಒಂದು ಫೋಟೋ ನೋಡಿದೆ, ಒಬ್ಬ ಸಣ್ಣ ಹೆಣ್ಮಗಳು
ಶಾಲೆಗೆ ಹೋಗೋ ಹೆಣ್ಣುಮಗಳು 1,000 ರೂಪಾಯಿನೋ ಅಥವಾ ಅವಳು ಕೂಡಿಟ್ಕೊಂಡಿರೋ ಒಂದು ಗಲಿಕೆಯಲ್ಲಿ, ಅಂದರೆ ನಾವೇನಂತೀವಿ ಉಂಡಿ ಕೂಡಿಡ್ತಿರ್ತೀವಿ, ಮನೇಲೆಲ್ಲ ಕಾಸು ಕೊಟ್ಟರೆ ಅಪ್ಪ ಅಮ್ಮ ಎಲ್ಲ ಕೂಡಿರ್ತೀವಿ, ಆ ಉಂಡಿಯನ್ನು ಒಡೆದು ಅದು ಕಾಸನ್ನು ತಂದು ಕುಮಾರಣ್ಣಗೆ ನೀವು ಚುನಾವಣೆ ನಡೆಸಿ ಅಣ್ಣ ಅಂತ ಆ ಹುಡುಗಿ ಕೊಟ್ಟಿದ್ದನ್ನು ಕೂಡ ನಾನು ನೋಡಿದ್ದೀನಿ. ಈ ಥರದ ಸನ್ನಿವೇಶಗಳಾಗೋದು ಬಹುಶಃ ಮಂಡ್ಯ ಜಿಲ್ಲೆಯಲ್ಲಿ ಮಾತ್ರ ಸಾಧ್ಯ. ಕುಮಾರಣ್ಣನವರು ನನಗೆ ಒಬ್ಬ ರಾಜಕಾರಣಿಯಾಗಿ ಅಲ್ಲ, ಒಬ್ಬ ಚಿತ್ರದ ನಿರ್ಮಾಪಕರಾಗಿ ನನಗೆ ಪರಿಚಯ. ತಾರಾ ಮೇಡಮ್, ಅಭಿಮಾನದ ಮಹಾಪೂರ ಸದಾ ಕಾಣೋದು ನಮ್ಗೆ ಈ ಮಂಡ್ಯ ಜಿಲ್ಲೆಯಲ್ಲೇ, ಹಾಗಾಗಿ ದಯವಿಟ್ಟು ಅನ್ಯತಾ ಭಾವಿಸಬಾರ್ದು. ಖಂಡಿತವಾಗಿಯೂ ಅಭಿಮಾನಿಗಳ ಅಭಿಮಾನವನ್ನ ನಾನು ಯಾವತ್ತೂ ತಪ್ಪು ತಿಳ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಅಭಿಮಾನಿಗಳೇ ದೇವರು ಅಂತ ಕರೆದವರು ಡಾಕ್ಟರ್ ರಾಜ್ಕುಮಾರ್ ಅವರು. ಅಂಥ ವಂಶದಲ್ಲಿ ಇದ್ದವ್ರು ನಾವೆಲ್ಲ. ಕುಮಾರಣ್ಣನವರು ನನಗೆ ಪರಿಚಯ ಇರೋದು ಒಬ್ಬ ನಿರ್ಮಾಪಕರಾಗಿ, ಅವರ ನಿರ್ಮಾಣದಲ್ಲಿ ನಾನು ಕೆಲಸ ಮಾಡಿದ್ದೇನೆ. ಅಣ್ಣ ಇವತ್ತಿಗೂ ನಮ್ಮನೆ ಹತ್ರನೇ ಇರೋದು. ನಾನು ರಾಜಕೀಯಕ್ಕೆ BJPಗೆ ಬಂದ ಮೇಲೆ ನನ್ನದೇ ಬೇರೆ ಪಕ್ಷ, ಅವರದೇ ಬೇರೆ ಪಕ್ಷ. ಆದರೆ ನನ್ನ ಮನೆ ಹತ್ರ ಏನೇ ಒಂದು ಸಮಸ್ಯೆ ಆದರೂ ಅಣ್ಣನಿಗೆ ಒಂದೇ ಒಂದು ಮಾತು, ಅಣ್ಣ ಈ ಸಮಸ್ಯೆ ಅಂದರೆ ತತ್ಕ್ಷಣ ನಮ್ಮ ಸತೀಶ ಅಲ್ಲೇ ಇದ್ದಾನೆ, ಅವರಾಗಲಿ ಯಾರೇ ಅವ್ರ ಕಡೆಯವರು ಎಲ್ಲರೂ ಇಮ್ಮಿಡಿಯೇಟ್ ಆಗಿ ಬಂದು ಆ ಸಮಸ್ಯೆಯನ್ನು ತೀರಿಸ್ತಾ ಇದ್ರು. ಇದಕ್ಕೆ ಪಕ್ಷ ಭೇದಗಳೇನು ಇರಲಿಲ್ಲ. ನನ್ನ ಅಣ್ಣನಿಗೆ ಇವತ್ತು ನೀವು ಮತದಾನ ಮಾಡಬೇಕು, ಅವ್ರನ್ನ ಗೆಲ್ಲಿಸಬೇಕು ಅಂತ ಕೇಳ್ಕೊಳಕ್ಕೆ ಬರೋದು ನನ್ನ ಹೆಮ್ಮೆ ಅಂತ ನಾನು ಭಾವಿಸ್ತೇನೆ, ನನ್ನ ಕರ್ತವ್ಯ ಅಂತ ನಾನು ಭಾವಿಸ್ತೇನೆ. ನಾನು ಈಗಾಗಲೇ ಹೇಳಿದೆ, ತ್ರಿಮೂರ್ತಿಗಳ ಶಕ್ತಿ ನಮ್ಮ ದೇಶಕ್ಕೆ, ನಮ್ಮ ರಾಜ್ಯಕ್ಕೆ ಸಿಕ್ಕಿದೆ. ಆ ಶಕ್ತಿಯನ್ನು ನೀವು ವೃದ್ಧಿಸಬೇಕು, ಆ ಶಕ್ತಿಯನ್ನು ಇನ್ನಿಷ್ಟು ಗಟ್ಟಿ ಮಾಡಬೇಕು ಅಂತಂದರೆ ನೀವು ಮಾಡಬೇಕಾಗಿರೋದು ಒಂದೇ ಒಂದು ಕೆಲಸ. ಈ ನಾಳಿದ್ದು ಇದೇ 26ನೇ ತಾರೀಕು ಮತದಾನ ಮಾಡುವ ಮೂಲಕ ಕುಮಾರನನ್ನ ಅತಿ ಹೆಚ್ಚು ಮತಗಳ ಅಂತರದಿಂದ ಗೆಲ್ಲಿಸುವ ಮೂಲಕ ತಾವು ಇದಿಷ್ಟು ಜನ ಎಲ್ಲಿ ಸೇರಿದಿರಿ, ಇಷ್ಟು ಜನ ಸೇರಿದಿರಿ, ಲಕ್ಷಾಂತರ ಮತಗಳ ಅಂತರದಿಂದ ಅವ್ರನ್ನ ಗೆಲ್ಲಿಸಬೇಕು ಅಂತ ಕೇಳ್ಕೊಳ್ತೀನಿ. ನಿಮ್ಮಲ್ಲಿ ನಾನು ಕಳಕಳಿಯಿಂದ ಕೇಳ್ಕೊಳ್ಳೋದು ಏನು ಅಂತಂದರೆ, ದಯಮಾಡಿ ಕೂತಲ್ಲೇ ನೀವೆಲ್ಲೆಲ್ಲಿ ಕೂತಿದ್ದೀರಿ ಅಲ್ಲಿಂದ ಒಂದು ಸಾರಿ ಕೈ ಎತ್ತಿ ನಮ್ಮ ಕುಮಾರಣ್ಣನನ್ನ ಹರಸಿದ್ರೆ, ಆರೈಸಿದ್ರೆ, ಆಶೀರ್ವಾದ ಕೊಟ್ಟರೆ ನಿಮ್ಮ ಜೊತೆ ನಿಮ್ಮ ತಾಯಂದಿರ, ನಿಮ್ಮ ಹೆಣ್ಣು ಮಕ್ಕಳ ಎಲ್ಲರ ಆಶೀರ್ವಾದ ಅವರು ಸಿಗುತ್ತೆ ಅಂತ ಭಾವಿಸಿ ನಾನು 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಬೋಲೋ ಭಾರತ್ ಮಾತಾ ಕಿ ಜೈ. ಭಾರತೀಯ ಜನತಾ ಪಾರ್ಟಿಗೆ, ಜನತಾ ದಳಕ್ಕೆ, ದೇವೇಗೌಡರಿಗೆ, ಯಡಿಯೂರಪ್ಪನವರಿಗೆ, ನನ್ನ ಮನೆಯ ಅಣ್ಣ ಕುಮಾರಸ್ವಾಮಿರವರಿಗೆ ನಮಸ್ಕಾರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.